ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲ 12 ರಾಶಿರವರ 5 to 15 ವೀಕ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಲವ್ ರೀಡಿಂಗ್ ಆಗಿರುತ್ತೆ ಗೈಸ್. ಮಂತ್ಲಿ ರೀಡಿಂಗ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಸಿಂಗಲ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಟೈಮ್ ಅಷ್ಟು ಇಲ್ಲ ನನ್ನ ಹತ್ರ. ಸೊ ನಾನು 2-3 ಮಾಡಿ ಬಿಟ್ಬಿಡ್ತೀನಿ ಮತ್ತೆ. ಅದಕ್ಕೆ ಐ ಜಸ್ಟ್ ಥಾಟ್ ಲೆಟ್ ಮೀ ಕಂಪ್ಲೀಟ್ ಎಲ್ಲ ರಾಶಿದು. ಸೊ ಪ್ಲೀಸ್ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಯಾವುದಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದೇ ಒಂದು ವೇ ಇರೋದು ನನ್ನ ಹತ್ರ, ಲೈಕ್ ನಿಮ್ಗೆಲ್ಲರಿಗೂ ಎಲ್ಲರ ರಾಶಿ ತಲುಪಿಸೋದಕ್ಕೆ. ಸೊ ಡೋಂಟ್ ವರಿ, ನಾನು ಸರಿಯಾದ ಒಂದು ನಿಮಗೆ ಗೈಡೆನ್ಸೇ ಕೊಡ್ತೇನೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ. ಆ್ಯಕ್ಚುಲಿ 1 to 15 ಮಾಡೋದು ಯಾವಾಗಲೂ ನಿಮಗೆ ಗೊತ್ತಿದೆ, ಬಟ್ ಬಿಕಾಸ್ ಆಫ್ ಸಮ್ ವರ್ಕ್ ಶೆಡ್ಯೂಲ್ ಬಿಸಿ ಅದು ಇದು ನಾನು 5 to 15 ಮಾಡ್ತಾ ಇದ್ದೀನಿ ಈ ವೀಕಲ್ಲಿ. ಸೊ ನೆಕ್ಸ್ಟ್ 15 to ಇನ್ನೂ ಏನಿದೆ ಮುಂದೆದು ಇನ್ನು ನಾನು ನೆಕ್ಸ್ಟು ಪೋಸ್ಟ್ ಮಾಡ್ತೇನೆ. ಓಕೆ ಫೈನ್. ಸೊ ಲೆಟ್ ಮೀ ಸ್ಟಾರ್ಟ್. ಪ್ಲೀಸ್ ಎಲ್ಲ ರಾಶಿಗಳಿಗಾಗಿಯೇ ನಾನೀಗ ಕಾರ್ಡ್ನ ಶಫಲ್ ಮಾಡ್ತಾ ಇದ್ದೀನಿ. 1 by 1 ನಾನು ನಿಮಗೆ ರೀಡಿಂಗ್ ಕೊಡ್ತೇನೆ. ಓಕೆ, ಓಕೆ. ಸೊ ಯಾ ಫೈನ್. ಸೊ ಗೈಸ್, ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಏರೀಸ್, ಮೇಷರಾಶಿ. ಓಕೆ, ಸೊ ಮೇಷರಾಶಿರವರಿಗಾಗಿ ನನಗೆ ಸಿಗ್ತಾ ಇದೆ 5 of Swords. ಓಕೆ, ಸೊ ಗೈಸ್ ನೋಡಿ, 5 of Swords ಬಂದಿದೆ. ಸೊ ಐ ಥಿಂಕ್ ಈ ವೀಕಲ್ಲಿ ನೀವು ನಿಮ್ಮ ಪರ್ಸನ್ ಏನೋ ತುಂಬ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ಆದಷ್ಟು ಕಮ್ಯುನಿಕೇಷನ್ ಕಮ್ಮಿ ಮಾಡಿ. ದಿಸ್ ಈಸ್ ದ ಓನ್ಲಿ ರೀಸನ್ ಯು ಪೀಪಲ್ ಕ್ಯಾನ್ ಬಿ ಹ್ಯಾಪಿ ಇನ್ ದಿಸ್ ವೀಕ್. ಕಮ್ಯುನಿಕೇಷನ್ ಸ್ವಲ್ಪ ಕಮ್ಮಿ ಇದ್ರೇ ನಿಮ್ಗೆ ಒಳ್ಳೇದಾಗುತ್ತೆ. ಆ್ಯಂಡ್ ಆ ಪರ್ಸನ್ ಬ್ಯುಸಿ ಇದ್ದಾರೆ, ನಿಮ್ಗೆ ಹೇಳ್ತಾ ಇದ್ದಾರೆ ದಟ್ ಐ ಆಮ್ ಬ್ಯುಸಿ ಅಂತ ಹೇಳಿ. ಪ್ಲೀಸ್ ಟ್ರಸ್ಟ್ ದೆಮ್, ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ವಾಂಟೆಡ್ಲಿ ತುಂಬ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ದಾರೆ. ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 5 of Swords ಬಂದಿರೋದ್ರಿಂದ ದೇರ್ ಈಸ್ ಸಮಥಿಂಗ್ ಹಿಡನ್ ಎನರ್ಜೀಸ್ ಅಂತ ಹೇಳ್ತೀನಿ. ಅದು ನಿಮಗೆ ಗೊತ್ತಾಗಬಹುದು. ಕೆಲವೊಬ್ಬರಿಗೆ ಒಂದು ಹರ್ಟ್ ಆಗಬಹುದು ಅಂತ ಕಾಣಿಸ್ತಿದೆ. ಲೈಕ್ ನನ್ನ ಪರ್ಸನ್ ಬಗ್ಗೆ ನಾನು ಈ ಥರ ಗೊತ್ತಿರಲಿಲ್ಲ ನನಗೆ. ದೇರ್ ಈಸ್ ಸಮಥಿಂಗ್, ನೀವೇನೋ ಅನ್ಕೋತಾ ಇದ್ದೀರಾ, ಬಟ್ ನಿಮಗೇನೋ ಒಂದು ಮ್ಯಾಟರ್ ಗೊತ್ತಾಗ್ತಿದೆ ಅಥವಾ ಏನೋ ಒಂದು ವಿಷಯ ಗೊತ್ತಾಗ್ತಿದೆ ಈ ಪರ್ಸನ್ ಬಗ್ಗೆ ಅಂತಲೂ ಕಾಣಿಸ್ತಿದೆ. ಸೊ ಈ ವೀಕಲ್ಲಿ ನಿಮ್ಗೆ ಏನಾದರೂ ಗೊತ್ತಾದರೆ ತುಂಬ ಹರ್ಟ್ ಆಗಬೇಡಿ, ಬಿ ಸ್ಟ್ರಾಂಗ್ ಅಂತೀನಿ. ಯಾವಾಗೂ ನಮ್ಮ ಮುಂದೆ ಏನಾದರೂ ಒಬ್ರ ಬಗ್ಗೆ ಏನಾದರೂ ಮುಂದೆ ಬರ್ತಾ ಇದೆ ಈ ಪರ್ಸನ್ ಇಂಥವ್ರು ಅಂತ ಇದ್ದರೆ ಪ್ಲೀಸ್ ಯಾವತ್ತೂ ಹರ್ಟ್ ಆಗಬೇಡಿ, ಖುಷಿ ಪಡಿ, ಥ್ಯಾಂಕ್ಸ್ ಹೇಳಿ ಯೂನಿವರ್ಸ್ಗೆ. ಹೌದು, ಯಾಕೆ ಅಂದರೆ ಅಂಥ ಟೈಮಲ್ಲಿ ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಿದ್ದಾರೆ. ದಿಸ್ ಈಸ್ ನಾಟ್ ದ ರೈಟ್ ಒನ್ ಅಂತ. ಸೊ ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ ಆ್ಯಂಡ್ ಜಸ್ಟ್ ಮೂವ್ ಆನ್ ಅಂತ ಹೇಳ್ತೀನಿ. 5 of Swords ಇನ್ನೊಂದು ಅಂದರೆ ಸೋರ್ಟ್ಸ್ ಬಂದಿರೋದ್ರಿಂದ ತುಂಬ ಥಾಟ್ಸ್ ಬರುತ್ತೆ ನಿಮಗೆ. ಲೈಕ್ ತುಂಬ ಥಾಟ್ಸು, ಅದು ಇದು ಡೌಟ್ಫುಲ್ ಎನರ್ಜಿ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಇದ್ದೂ ಫುಲ್ಫಿಲ್ ಅನಿಸೋದಿಲ್ಲ, ಒಂದೇನೋ ಒಂದು ಕನ್ಫ್ಯೂಷನ್ ಮೋಡಲ್ಲೂ ಇರ್ಬೋದು ಚಾನ್ಸಸ್ ಇದೆ. ಚೀಟಿಂಗ್ ಮಾಡ್ತಾ ಇದ್ದೀರಾ, ಇದರ ನೀವು ಅಥವಾ ನಿಮ್ಮ ಪರ್ಸನ್ ಯಾರೋ ಒಬ್ಬರು ಇಲ್ಲಿ ಡೆಫಿನೆಟ್ಲಿ ಚೀಟ್ ಮಾಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಸೊ ಒಂದು ಕಾರ್ಡಿಂದ ನಾನು ತುಂಬ ಇನ್ನೂ ಎನರ್ಜೀಸ್ ನಾನು ಪಿಕ್ ಮಾಡಬಹುದು, ಬಟ್ ಸದ್ಯಕ್ಕೆ ಇಷ್ಟೇ ಅಂತ ಹೇಳ್ತೀನಿ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಗೈಸ್, ಬಿಕಾಸ್ 5 of Swords ಯಾವತ್ತೂ ತುಂಬ ಜನ ಇನ್ವಾಲ್ವೇಷನ್ನು ತೋರಿಸುತ್ತೆ. ಲೈಕ್ ನೀವು ಯಾವ ಕನೆಕ್ಷನಲ್ಲಿದ್ದೀರಾ ಅಲ್ಲಿ ಬೇರೆ ಪರ್ಸನ್ಗಳಿಂದ ಯಾರೋ ಒಬ್ಬರು ಈ ಒಂದು ರಿಲೇಷನ್ಶಿಪ್ಪಲ್ಲೇ ಇಲ್ಲ ಅವರು, ಅಂಥವ್ರ ಬಗ್ಗೆನೂ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ. ದೇರ್ ಈಸ್ ಸಮಥಿಂಗ್ ಲೈಕ್ ಏನೋ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀರಾ ವಿಚ್ ಈಸ್ ನಾಟ್ ವಿಸಿಬಲ್. ಆ ಕನೆಕ್ಷನಲ್ಲಿ ಇಲ್ಲ, ಬಟ್ ನೀವು ಅದನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಸೊ ಡೋಂಟ್ ಡೂ ದ್ಯಾಟ್ ಅಂತ ಹೇಳ್ತೀನಿ. ಆದಷ್ಟು ಬೇಗ ಈ ಒಂದು ಡೌಟ್ಫುಲ್ ಎನರ್ಜೀಸ್ ಇದ್ದರೆ ರಿಮೂವ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್, ಬಿಕಾಸ್ ಇನ್ನೂ ಎಲ್ಲ ರೀಡಿಂಗ್ ಮಾಡೋದಿದೆ. ಸೊ ಸದ್ಯಕ್ಕೆ ಇಷ್ಟೇ ಹೇಳ್ತಾ ಇದ್ದೀನಿ. ಬಿ ಕೇರ್ಫುಲ್ ಆ್ಯಂಡ್ ಯಾರ ಜೊತೆ ಕನೆಕ್ಟ್ ಇದ್ದೀರಾ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಸ್ಪೈ ಆನ್ ದೆಮ್. ಇಟ್ ಡಸಂಟ್ ಮೀನ್ ದ ಡೌಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾರೋ ಒಬ್ಬರು ಇಲ್ಲಿ ಡೆಫಿನೆಟ್ಲಿ ಚೀಟ್ ಮಾಡ್ತಾ ಇದ್ದೀರಾ, ಹಾನೆಸ್ಟ್ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಸೊ ಗಾಡ್ ಬ್ಲೆಸ್ ಯು ಗೈಸ್, ಥ್ಯಾಂಕ್ ಯು. ಸೊ ನೌ ಐ ಆಮ್ ಕಮಿಂಗ್ ಫಾರ್ ವೃಷಭ ರಾಶಿ. ಓಕೆ, ಟಾರಸ್. ವೃಷಭ ರಾಶಿರವರಿಗಾಗಿ ಏನು ಮೆಸೇಜ್ ಬರುತ್ತೆ ನೋಡೋಣ. ಓಕೆ, ಸೊ ವೃಷಭ ರಾಶಿರವರಿಗಾಗಿ ನನಗೆ ಸಿಗ್ತಾ ಇದೆ ಅಗೇನ್ ದ Swords ಕಾರ್ಡ್ ಗೈಸ್. 7 of Swords. ಓಕೆ ಫೈನ್, ನೋ ಪ್ರಾಬ್ಲಮ್. ಗೈಸ್, ನಿಮ್ಮ ಲವ್ ಲೈಫಲ್ಲಿ ನನಗೆ ಅನಿಸ್ತಾ ಇದೆ ನಿಮ್ಮ ಪರ್ಸನ್ ಅಥವಾ ನೀವು ಓಕೆ ಯಾರೋ ಒಬ್ಬರು ಕನ್ಫ್ಯೂಸ್ ಇದ್ದೀರಾ.
ಕನ್ಫ್ಯೂಸ್ ಇದ್ದೀರಾ ಅನ್ನೋಕ್ಕಿಂತ ಹೆಚ್ಚು ಡಿಸಿಷನ್ ತೊಗೊಳೋದ್ರಲ್ಲಿ ಸ್ಟೇಬಲ್ ಆಗ್ತಾ ಇಲ್ಲ. ಐದರ್ ಈ ಕನೆಕ್ಷನ್ದಲ್ಲಿ ಇರಬೇಕಾ ಬೇಡವಾ, ಬೇರೆಯವ್ರ ಮೇಲೇನೂ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಕಾಣಿಸ್ತದೆ. ಓಕೆ, ನಿಮಗೆ ಬರ್ತಾ ಇರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಬರ್ತಿರ್ಬೋದು. ಡೆಫಿನೆಟ್ಲಿ ಇಲ್ಲಿ ಯಾರಿಗೋ ಮೈಂಡ್ ಚೇಂಜ್ ಆಗ್ತಾ ಇದೆ, ಡೈವರ್ಟ್ ಆಗ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡೇ ಇನ್ನೊಬ್ಬರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತದೆ ಈ ವೀಕಲ್ಲಿ. ಆ್ಯಂಡ್ ಆಲ್ಸೋ ನನಗೆ ಅನಿಸ್ತಾ ಇದೆ ಲೈಕ್ ಓಕೆ, ಇಬ್ಬರ ಜೊತೆನೂ ಇರೋಣ, ಏನಾಗುತ್ತೆ, ಆ ಥಾಟ್ಸು ನಿಮ್ಮಲ್ಲಿ ಡೆವಲಪ್ ಆಗ್ತಿದೆ. ದಿಸ್ ಈಸ್ ನಾಟ್ ಅ ಗುಡ್ ಎನರ್ಜಿ ಗೈಸ್. ಪ್ಲೀಸ್ ಈ ಥರ ಥಾಟ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಬೇರೆಯವರು ಯಾರಾದರೂ ಬೇರೆಯವ್ರ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂದರೆ ಆ ಒಂಥರ ರಿಲೇಷನ್ಶಿಪ್ಪಲ್ಲಿ ಇರೋರು ಪರ್ಸನ್ ಮೇಲೇ ನಿಮ್ಮ ಒಂದು ಕಣ್ಣು ಹೋಗ್ತಿರ್ಬೋದು ಅಂತಲೂ ಕಾಣಿಸ್ತಾ ಇದೆ. ಅಂದರೆ ನೀವು ಸ್ಟೇಬಲ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಅಂದರೆ ಯಾರ ಜೊತೆನೋ ಇದ್ದೀರಾ, ಬಟ್ ಯಾರ ಜೊತೆನೋ ಹೋಗೋ ಒಂದು ಪ್ಲ್ಯಾನಿಂಗಲ್ಲೂ ಇದೆ ಅಂತ ಕಾಣಿಸ್ತಿದೆ. ಸೊ ಎಲ್ಲೋ ಒಂದು ಕಡೆ ತುಂಬ ಓವರ್ ಥಿಂಕಿಂಗ್ ಅಂತ ಹೇಳ್ತೀನಿ. ತುಂಬ ಜನಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಆಮೇಲೆ ಚೀಟ್ ಮಾಡೋದೇನು ತಪ್ಪಲ್ಲ, ಓಕೆ ಐ ಕ್ಯಾನ್ ಡೂ ದಿಸ್ ಅಂತ ಥಾಟ್ಸ್ ಇದೆ. ರಿಮೆಂಬರ್ ಒನ್ ಥಿಂಗ್, ಇವತ್ತು ನೀವು ಯಾರಿಗಾದ್ರೂ ಚೀಟ್ ಮಾಡಿದ್ರೆ ನಾಳೆ ಅವರು ಸಹ ನಿಮ್ಮ ಜೊತೆ ಚೀಟ್ ಮಾಡ್ತಾರೆ. ಅವರು ಮಾಡ್ಬೋದು, ಅಥವಾ ನೀವು ಯಾರ ಹೊಸ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀರಾ ಅವರು ಮಾಡ್ಬೋದು. ಕರ್ಮ ಅನ್ನೋದು ನಿಮಗೆ ಮತ್ತೆ ರಿಟರ್ನ್ ಸಿಗುತ್ತೆ. ಸೊ ಡೂ ಗುಡ್ ಕರ್ಮ ಅಂತ ಹೇಳ್ತೀನಿ. ಗುಡ್ ಕರ್ಮ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಐ ಥಿಂಕ್ ದಿಸ್ ವೀಕ್ಗೋಸ್ಕರ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿ ಪಾಸಿಟಿವ್ ಗೈಸ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಈ ಥರ ಇಶ್ಯೂ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಪ್ಲೀಸ್ ಸ್ವಲ್ಪ ಕೇರ್ಫುಲ್ ಆಗಿರಿ ಆ್ಯಂಡ್ ನೋಡಿ ಈ ಪರ್ಸನ್ ಜೊತೆ. ಯಾಕಂದರೆ ಚಾನ್ಸ್ ಕೊಡ್ಬೋದು. ಈ ಪರ್ಸನ್ ನಿಮಗೆ ಚೀಟ್ ಮಾಡು ಅಂದರೆ ಕಂಪ್ಲೀಟ್ ಚೀಟ್ ಮಾಡ್ತಾ ಇಲ್ಲ, ಬಟ್ ಥಾಟ್ ಬರ್ತಾ ಇದೆ ಅಂತ ಕಾಣಿಸ್ತಿದೆ ಇವ್ರಿಗೆ. ಎಲ್ಲೋ ಒಂದು ಕಡೆ ನೋಡೋಣ ಮಾಡೋಣ ಅಂತ ಈ ಥರ ಒಂದು ಥಾಟ್ಸ್ ಬರ್ತಿರ್ಬೋದು. ಅಥವಾ ಇವ್ರ ಮೈಂಡ್ ಯಾರೋ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಸೊ ಸಮ್ವೇರ್ ಈ ಪರ್ಸನ್ ಜೊತೆ ನೀವು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಅವರು ಏನು ಫೀಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ನೌ ಐ ಆಮ್ ಕಮಿಂಗ್ ಫಾರ್ ಮಿಥುನ ರಾಶಿ, ಜೆಮಿನೈ. ನೋಡೋಣ ನಿಮಗಾಗಿ ಏನು ಕಾರ್ಡ್ ಬರುತ್ತೆ. ಓಕೆ, ಗೆಟಿಂಗ್ ದಿಸ್ ಕಾರ್ಡ್. ಸೊ ಗೈಸ್, ನಿಮಗಾಗಿ 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಐ ಥಿಂಕ್ ಫೀಲಿಂಗ್ ವೆರಿ ಟಯರ್ಡ್ ಅಂತೀನಿ. ಐ ಥಿಂಕ್ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ರಿಲೇಷನ್ಶಿಪ್ಪಲ್ಲಿ, ಬಿಕಾಸ್ ದಿಸ್ ಈಸ್ ಲವ್ ರೀಡಿಂಗ್. ಸೊ ಐ ವಿಲ್ ಡೂ ದ ಲವ್ ರೀಡಿಂಗ್ ಓನ್ಲಿ ಗೈಸ್. ಸೊ ಐ ಥಿಂಕ್ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ಈಗ ಸುಸ್ತಾಗಿಬಿಟ್ಟಿದ್ದೀರಾ ಅಥವಾ ಟಯರ್ಡ್ ಆಗಿಬಿಟ್ಟಿದ್ದೀರಾ ಅಂತಲೂ ಹೇಳ್ಬೋದು. ಲೈಕ್ 10 ಆಫ್ ವ್ಯಾಂಡ್ಸ್ ಯಾವತ್ತೂ ಏನು ತೋರಿಸುತ್ತೆ, ಚಾಪ್ಟರ್ ಕ್ಲೋಸ್ ಅಂತ ಹೇಳ್ಬೋದು, ಅಥವಾ ಪ್ಯಾಕಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು, ಅಥವಾ ಏನೋ ಹೊಸದೇ ನಿಮ್ಮ ಲೈಫಲ್ಲಿ ಏನೋ ತೆಗೆದು ಹೊರಗಡೆ ಬಿಸಾಕ್ತಾ ಇದ್ದೀರಾ. ಯು ಡೋಂಟ್ ವಾಂಟ್ ಟು ಕೀಪ್ ಥಿಂಗ್ಸ್ ವಿತ್ ಯು. ನಾವು ನಿಮ್ಮ ಪರ್ಸನ್ ಕೊಟ್ಟಿದ್ರೆ, ಅಥವಾ ಒಂಥರ ನೀವೇನಾದರೂ ಲಿವಿನಲ್ಲಿದ್ದರೆ ಕೆಲವೊಬ್ಬರು ದೂರ ಆಗ್ತಾ ಇದ್ದೀರಾ, ಅಂದರೆ ಜೊತೇಲಿ ಇರೋಕ್ಕಾಗ್ತಿಲ್ಲ. ಸಪೋಸ್ ಕೆಲವೊಬ್ರು ಮ್ಯಾರಿಡೇ ಇದ್ದೀರಾ ಅಂದ್ಕೊಳ್ಳಿ, ಡೆಫಿನೆಟ್ಲಿ ನೀವು ಹ್ಯಾಪಿ ಫೀಲ್ ಮಾಡ್ತಾ ಇಲ್ಲ ಕನೆಕ್ಷನಲ್ಲಿ, ಅಥವಾ ರಿಲೇಷನ್ಶಿಪ್ಪಲ್ಲಿದ್ರೂ ಅಷ್ಟೇ ಯು ಆರ್ ನಾಟ್ ಫೀಲಿಂಗ್ ಹ್ಯಾಪಿ ಅಂತ ಕಾಣಿಸ್ತಿದೆ. ಸೊ ಇರಬೇಕು ಅಂತ ಮನಸ್ಸಿದೆ, ಬಟ್ ಯು ಆರ್ ನಾಟ್ ರೆಡಿ ಟು ಬಿ ದೇರ್. ಆ ಒಂದು ಎನರ್ಜಿದಲ್ಲಿದ್ದೀರಾ. ಎಲ್ಲೋ ಒಂದು ಕಡೆ 10 ಆಫ್ ವ್ಯಾಂಡ್ಸ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಐ ಥಿಂಕ್ ಇಷ್ಟು ದಿನ ನೀವು ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಓಕೆ ನೋಡೋಣ ಅನ್ನೋ ಎನರ್ಜಿದಲ್ಲಿದ್ರಿ. ಈಗ ನೀವು ಮೂವ್ ಆನ್ ಆಗೋ ಡಿಸಿಷನ್ ತೊಗೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಇಟ್ಸ್ ಅ ಗುಡ್ ಡಿಸಿಷನ್ ಅಂತ ಹೇಳ್ತೀನಿ ನಿಮಗಾಗಿ. ಈವನ್ ನನಗೆ 10 ಆಫ್ ವ್ಯಾಂಡ್ಸ್ ಇನ್ನೊಂದೇನು ಹೇಳುತ್ತೆ, ಸಮ್ಟೈಮ್ಸ್ ನೀವು ಇಷ್ಟು ಟೈಮ್ ಅವ್ರಿಗೋಸ್ಕರ ವೇಟ್ ಮಾಡಿದ್ದೀರಾ, ಸ್ಟಿಲ್ ನಿಮ್ಮ ಪರ್ಸನ್ ಏನಾದರೂ ನಿಮಗೆ ಒಂದು ಚಾನ್ಸ್ ಕೊಡು ಅಂತ ಬರ್ತಾ ಇದ್ದರೆ ನಿಮ್ಮ ಹತ್ರ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಈ ವೀಕಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಟ್ರೈ ಮಾಡ್ತಿದ್ದಾರೆ. ಸೊ ಡೋಂಟ್ ಗಿವ್ ಅಪ್ ಅಂತಲೂ ಹೇಳುತ್ತೆ ಈ ಕಾರ್ಡು. ಅಂದರೆ ಅವ್ರಿಗೆ ಇನ್ನೊಂದು ಚಾನ್ಸ್, ಇಷ್ಟು ಟೈಮೇ ನೀವು ಕೊಟ್ಟಿದ್ದೀರಾ ಇವ್ರಿಗೆ, ಇನ್ನೊಂದು ಟೈಮ್ ನೀವು ಇವ್ರಿಗೆ ಚಾನ್ಸ್ ಕೊಡಬಹುದು, ಅದರಲ್ಲೇನು ತಪ್ಪಿಲ್ಲ ಅಂತಲೂ ಹೇಳುತ್ತೆ. ಸೊ ಗೈಸ್, ನಾನು ನಿಮಗೆ ಗೈಡ್ ಮಾಡೋದಷ್ಟೇ ಕರ್ತವ್ಯ. ನಿಮ್ಮ ಕರ್ಮ ಏನಿದೆ ಅದನ್ನು ನೀವೇ ಮಾಡಬೇಕಾಗುತ್ತೆ. ಅಂದರೆ ನೀವೇನು ಡಿಸಿಷನ್ ತೊಗೋತೀರಾ ಅದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಓಕೆ, ಸೊ ದಿಸ್ ವಾಸ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಾವು ಐ ಆಮ್ ಕಮಿಂಗ್ ಫಾರ್ ಕರ್ಕ ರಾಶಿ. ಓಕೆ, ಸೊ ನೋಡೋಣ ಕರ್ಕ ರಾಶಿಯವರಿಗಾಗಿ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ ಲವ್ ರೀಡಿಂಗಲ್ಲಿ. ಸೊ ಐ ಆಮ್ ಗೆಟಿಂಗ್ ದಿಸ್ ಮೆಸೇಜ್. ಐ ವಿಲ್ ಜಸ್ಟ್ ಟೇಕ್ ದಿಸ್. ಸೊ ಗೈಸ್, ನಿಮಗಾಗಿ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಸೊ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಯು ಆರ್ ವೇಟಿಂಗ್ ಫಾರ್ ಸಮ್ವನ್ ಅಂತ ಹೇಳ್ತೀನಿ, ಅಥವಾ ವೇಟಿಂಗ್ ಫಾರ್ ಸಮಥಿಂಗ್ ಅಂತ ಹೇಳ್ಬೋದು. ಐ ಥಿಂಕ್ ನಿಮ್ಮ ಪರ್ಸನ್ ನೋಡಿ, ಇಲ್ಲಿ ಮುಂಚೆ ನೀವು ಕನೆಕ್ಷನಲ್ಲಿದ್ದಾಗ ನೀವು ಇಷ್ಟು ಇಂಟ್ರೆಸ್ಟೆಡ್ ಇರಲಿಲ್ಲ ಅಂತ ಕಾಣಿಸ್ತಾ ಇದೆ. ಅಂದರೆ ತುಂಬ ಸ್ಟಾರ್ಟಿಂಗ್ ಕನೆಕ್ಷನ್ದಲ್ಲಿದ್ದಾಗ. ಬಟ್ ಈಗ ಎಲ್ಲೋ ಒಂದು ಕಡೆ ನಿಮಗೆ ಈ ಪರ್ಸನ್ ಬಿಟ್ಟು ಹೋದ್ಮೇಲೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಸೆಪರೇಷನ್ನು ಆಗಿದೆ ಅಂತ ಕಾಣಿಸ್ತಿದೆ. ನಿಮ್ಗೆ ಗೊತ್ತಿದೆ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಇದ್ದಾರೆ, ಬೇರೆಯವ್ರು ಡೇಟ್ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದೆಮ್
ಟೈಮ್ ಅಂತ ಕಾಣಿಸ್ತಿದೆ ಕೆಲವೊಬ್ರಿಗೆ ಮಾತ್ರ ಗೈಸ್. ಇನ್ನೂ ಕೆಲವೊಬ್ರು ಡೆಫಿನೆಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂದರೆ ವೆಯ್ಟ್ ಮಾಡ್ತಿದ್ದೀರಾ, ಇಷ್ಟು ಟೈಮ್ ಕೊಟ್ಟಿದ್ದೀರಾ, ಇಷ್ಟು ಟೈಮ್ ಒಳಗಡೆ ನೀನು ಬಾ ಅಂತ. ಬಟ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ವೆಯ್ಟ್ ಮಾಡ್ತಿರೋದು ತುಂಬ ಡೆಸ್ಪರೇಟ್ ಆಗ್ತಾ ಇದ್ದೀರಾ ನೀವು ಅಂತ ಕಾಣಿಸ್ತಿದೆ. ಲೈಕ್ ಇವ್ರು ಬರಲೇಬೇಕು ಆ ಥರ ಒಂದು ಎನರ್ಜಿ ಇದೆ. ಸೊ ಐ ಡೋಂಟ್ ಥಿಂಕ್ ಎನಿಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿಸ್ ಕನೆಕ್ಷನ್. ಅವ್ರು ಬೇರೆಯವ್ರ ಜೊತೆ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಅವ್ರನ್ನ ಅವ್ರ ಜೊತೆ ಇರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಅಟ್ಲೀಸ್ಟ್ ನೋಡಿ, ಇಲ್ಲಿ 3 ಪೀಪಲ್ ಇದ್ದಾರೆ. 3 ಪೀಪಲಲ್ಲಿ ಇಬ್ಬರಾದ್ರೂ ಜೊತೆಲಿ ಹ್ಯಾಪಿಯಾಗಿರ್ತಾರೆ ಅಂದರೆ ಪ್ಲೀಸ್ ಲೆಟ್ ದೆಮ್ ಬಿ ಹ್ಯಾಪಿ, ನೋ. ಸೊ ದ್ಯಾಟ್ ವಾಸ್ ಎನರ್ಜಿ ಐ ಆಮ್ ಗೆಟಿಂಗ್ ಹಿಯರ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಅವ್ರ ಕಾಲ್ಸ್, ನೀವೇ ಯಾವಾಗ ಕಾಲ್ಸ್ ಮಾಡ್ತೀರಾ ಅಂತ ಕಾಣಿಸ್ತದೆ. ದಿಸ್ ಪರ್ಸನ್ ಈಸ್ ನಾಟ್ ಎಟ್ ಆಲ್ ಗೋಯಿಂಗ್ ಟು ಕಾಲ್ ಯು, ಮೆಸೇಜ್ ಮಾಡಲ್ಲ. ನೋ ಕಮ್ಯುನಿಕೇಷನ್ ಜಾಸ್ತಿ ಆಗ್ಬೋದು ಈ ವೀಕಲ್ಲಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅವ್ರು ಹೇಳ್ತಾ ಇದ್ದಾರೆ ಬಾಯ್ ಬಿಟ್ಟು ನಿಮಗೆ ಅಂತಂದರೆ ಪ್ಲೀಸ್ ಅವ್ರ ಮಾತನ್ನ ನಂಬಿ ಅಂತ ಹೇಳ್ತೀನಿ. ಬಿಕಾಸ್ ಯು ಆರ್ ನಾಟ್ ಟ್ರಸ್ಟಿಂಗ್. ನೀವು ಅವ್ರ ಮಾತುಗಳನ್ನು ನಂಬ್ತಾ ಇಲ್ಲ, ನೀವು ಟ್ರಸ್ಟ್ ಮಾಡ್ತಿಲ್ಲ ಅಂತ ಕಾಣಿಸ್ತದೆ. ಡೌಟ್ ತುಂಬ ಪಡ್ತಾ ಇದ್ದೀರಾ. ಸೊ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದೆ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಮ್ಯಾಮ್ ಅಂತಿದ್ರೆ ಡೌಟ್ ಪಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆಮೇಲೆ ತುಂಬ ಮಾತಿಗೆ ಮಾತು ಇದು ಮಾಡಿಬಿಟ್ಟು ಎಲ್ಲ ಮಾತಿಗೆ ನೆಗೆಟಿವ್ ವೇದಲ್ಲಿ ನೀವೇನು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ, ಸ್ಪೆಷಲಿ ಇನ್ ದಿಸ್ ವೀಕ್ ಗೈಸ್. ಓಕೆ, ಸೊ ದಟ್ ವಾಸ್ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಸೊ ಈಗ ನಾನು ಸಿಂಹ ರಾಶಿರವರಿಗಾಗಿ ಕಾರ್ಡ್ ತೊಗೋತೀನಿ. ಲೆಟ್ ಮಿ ಟೇಕ್ ದ ಕಾರ್ಡ್ ಫಾರ್ okay, I'm getting this card energy. Just take this. ಸೊ ಗೈಸ್, ನಿಮಗೆ ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈ ವೀಕಲ್ಲಿ ಎಲ್ಲೋ ಟ್ರಾವೆಲಿಂಗ್ ಎನರ್ಜಿ ಇದೆ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಆಲ್ಸೋ ದಿಸ್ ಕಾರ್ಡ್ ಈಸ್ ಶೋಯಿಂಗ್ ಮೇ ಬಿ ನೀವು ತುಂಬ ಟೈಮಿಂದ ಯಾರಿಗೂ ಕಾಂಟ್ಯಾಕ್ಟ್ ಮಾಡಬೇಕಂತಿದ್ದೀರಾ, ನಿಮ್ಮ ಪರ್ಸನ್ಗಾಗಿರಲಿ. ಸೊ ಡೆಫಿನೆಟ್ಲಿ ಕಮ್ಯುನಿಕೇಷನ್ ಶುರು ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಲೈಕ್ ತುಂಬ ಫೈರ್ ಎನರ್ಜಿ ಇದೆ. ಸೊ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ ಅಂತ ಹೇಳ್ಬೋದು. ರೊಮ್ಯಾಂಟಿಕ್ ಫೀಲಿಂಗ್ಸ್ ಆ ಹಿಯರ್. ಐ ಥಿಂಕ್ ತುಂಬ ಟೈಮಿಂದ ನಿಮ್ಮ ಪರ್ಸನ್ ಜೊತೆ ನೀವೇನೋ ಎಕ್ಸ್ಪ್ರೆಸ್ ಮಾಡಬೇಕಂತ ಇದ್ದೀರಾ, ಮಾಡ್ತಾ ಇರಲಿಲ್ಲ. ಬಟ್ ಫೈನಲಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಅಗೇನ್ ಆ ವ್ಯಾಂಡ್ಸ್ ಕಾರ್ಡ್. ಸೊ ಡೆಫಿನೆಟ್ಲಿ ಟೇಕಿಂಗ್ ಆ್ಯಕ್ಷನ್ ಅಂತ ಹೇಳ್ಬೋದು. ಅಥವಾ ನೀವು ಅವ್ರ ಮನೆಗೆ ಹೋಗಿ ಮಾತಾಡಬೇಕಿತ್ತು, ಈ ಥರ ಏನಾದರೂ ಡಿಸೈಡ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಗೋ ಅಂತ ಹೇಳ್ತೀನಿ. ಬಿಕಾಸ್ ನಾವು ಇಟ್ ಶುಡ್ ಹ್ಯಾಪನ್, ದಿಸ್ ಈಸ್ ರೈಟ್ ಟೈಮ್ ಅಂತ ಹೇಳ್ತೀನಿ. ಬಟ್ ನಿಮಗೆ ಅನಿಸ್ತಿರ್ಬೋದು ಕೆಲವೊಬ್ಬರಿಗೆ ಇದೇನೋ ರಿಸ್ಕ್ ಅನಿಸ್ತಾ ಇದೆ, ಲವ್ ಲೈಫಲ್ಲಿ ಮುಂದುವರಿಯುತ್ತೋ ಇಲ್ಲೋ. ಡೆಫಿನೆಟ್ಲಿ ರಿಸ್ಕ್ ಇದ್ರೂ ರಿಸ್ಕನ್ನ ತೊಗೊಳ್ಳಿ. ಇಟ್ಸ್ ಅ ಗುಡ್ ರಿಸ್ಕ್ ಅಂತ ಹೇಳ್ತೀನಿ. ಅಂದರೆ ನಿಮಗೋಸ್ಕರ ಈ ರಿಸ್ಕ್ ಇವತ್ತು ನೀವು ತೊಗೊಂಡ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ಯುವರ್ ಲೈಫ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಅ ರಿಸ್ಕ್ ಆ್ಯಂಡ್ ಬಿ ಹ್ಯಾಪಿ ಅಂತ ಹೇಳ್ತೀನಿ ಗೈಸ್. ಸೊ ಮೋರ್ ಅಬೌಟ್ ಶಾಪಿಂಗ್ ಅಂತಲೂ ಹೇಳ್ಬೋದು. ಮೇ ಬಿ ನೀವು ಅಥವಾ ನಿಮ್ಮ ಪರ್ಸನ್ ತುಂಬ ಶಾಪಿಂಗ್ ಮಾಡ್ತಾ ಇದ್ದೀರಾ. ಲೈಕ್ ಇವ್ರ ಮುಂದೆ ನಾನು ಯಾವ ಬಟ್ಟೆ ಹಾಕ್ಕೋಬೇಕು, ಏನು ಅದು ಇದು ಡಿಸ್ಕಷನ್ ತುಂಬ ನಡೆಯುತ್ತೆ. ತುಂಬ ಟೈಮಿಂದ ಮೀಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಈ ವೀಕಲ್ಲಿ ಅಥವಾ ಈ ಮಂತಲ್ಲಿ ಸಹ ನೀವು ಮೀಟ್ ಆಗೋ ಚಾನ್ಸಸ್ ಇದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಗೈಸ್, ನಾವು ಐ ಆಮ್ ಕಮಿಂಗ್ ಫಾರ್ ಕನ್ಯಾ ರಾಶಿ. ಸೊ ನೋಡೋಣ ಕನ್ಯಾ ರಾಶಿರವರಿಗಾಗಿ ಏನು ಕಾರ್ಡ್ ಬರುತ್ತೆ ಅಂತ. ಓಕೆ, ಓಕೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನಿಮಗಾಗಿ. ಸೊ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ಮೋರ್ ಫೋಕಸಿಂಗ್ ಆನ್ ವೆಲ್ತ್ ಅಂತ ಹೇಳ್ತೀನಿ, ಮೋರ್ ಫೋಕಸಿಂಗ್ ಆನ್ ಮನಿ ಅಂತ ಹೇಳ್ತೀನಿ. ಕನ್ಫ್ಯೂಸ್ ಆಗ್ತಿದ್ದೀರಾ ಐದರ್ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಲವರ್. ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಲವರ್ ಇವರಿಬ್ಬರು ಬಂತೆ ಸ್ವಲ್ಪ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ನಿಮಗೆ, ಲೈಕ್ ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು. ಐ ಥಿಂಕ್ ನಿಮ್ಮ ಕಡೆ ಈ ಎನರ್ಜಿ ಇರ್ಬೋದು ಗೈಸ್, ಅಥವಾ ನಿಮ್ಮ ಪರ್ಸನ್ ಯಾರ ಜೊತೆ ಕನೆಕ್ಟಲ್ಲಿ ಇದ್ದೀರಾ ಅವ್ರ ಹತ್ರ ಇಲ್ಲ ಈ ಎನರ್ಜಿ ಇರ್ಬೋದು. ಲೈಕ್ ದೇ ಆರ್ ಕನ್ಫ್ಯೂಸ್. ಮನೆಯಲ್ಲಿ ಮೇ ಬಿ ನಿಮ್ಮ ಮ್ಯಾಟ್ರ್ ಒಪ್ತಾ ಇಲ್ಲ, ನೀವು ಸಹ ಅವ್ರ ಮನೆಯವ್ರ ಮೇಲೆ ಏನಾದರೂ ಅದು ಇದು ಹೇಳ್ತಿದ್ದೀರಾ. ಹಂಗಂದರೆ ಡೋಂಟ್ ಡೂ ದ್ಯಾಟ್. ಬಿಕಾಸ್ ದಿಸ್ ಪರ್ಸನ್ ಈಸ್ ಫ್ಯಾಮಿಲಿ ಮ್ಯಾನ್ ಅಂತ ಕಾಣಿಸ್ತದೆ. ಫ್ಯಾಮ್ಲಿಗೆ ತುಂಬ ಸಪೋರ್ಟ್ ಮಾಡೋರು, ಫ್ಯಾಮ್ಲಿ ಮಾತು ಕೇಳೋರು. ಸೊ ನೀವು ಅವ್ರ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಿದ್ರೆ, ಅವ್ರ ಫ್ಯಾಮ್ಲಿ ಬಗ್ಗೆ ಒಳ್ಳೇದು ಹೇಳಿದ್ರೇ ಇವ್ರು ನಿಮಗೆ ಇಷ್ಟಪಡ್ತಾರೆ. ಇಲ್ಲ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಒಂಥರ ರಾಂಗ್ ವೇದಿಂದ ಅವ್ರು ನೋಡ್ತಾರೆ. ಆ್ಯಂಡ್ ದೆನ್ ದಿಸ್ ಪರ್ಸನ್ ವಿಲ್ ಡಿಸೈಡ್ ಫ್ಯಾಮ್ಲಿ ಏನು ಅಂತಿದ್ದಾರೆ ಅದನ್ನೇ ತೊಗೋಬೇಕು ಡಿಸಿಷನ್ ಅಂತ. ಬಟ್ ದಿಸ್ ಪರ್ಸನ್ ರಿಯಲಿ ಲವ್ಸ್ ಯು ಅಂತ ಹೇಳ್ತೀನಿ. ಬಟ್ ನಾಟ್ ಸೋ ಮಚ್ ಎಕ್ಸ್ಪ್ರೆಸಿವ್. ತುಂಬ ಎಕ್ಸ್ಪ್ರೆಸಿವ್ ಏನಿಲ್ಲ ಈ ಪರ್ಸನ್ನು. ಬಟ್ ಡೆಫಿನೆಟ್ಲಿ ಪ್ರೀತಿ ಇದೆ ಅಂತ ಹೇಳ್ತೀನಿ. ತುಂಬ ರಿಚ್ ಇದ್ದಾರೆ ಅಂತ ಕಾಣಿಸ್ತಿದೆ. ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಈ ಪರ್ಸನ್ನು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಸ್ವಲ್ಪ ಅವ್ರ ಲೈಫಲ್ಲೇ ತುಂಬ ಅದು ಇದು ಅಂತ ರಿಸ್ಕ್ ನಡೀತಾ ಇದೆ. ಸೊ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ವೆಯ್ಟ್ ಅಂತೀನಿ. ಬಿಕಾಸ್ ಈ ಪರ್ಸನ್ ಏನು ಡಿಸಿಷನ್ ತೊಗೊಂಡ್ರು ಆ ಡಿಸಿಷನಿಂದ ಎಲ್ಲರೂ ಸಂತೋಷವಾಗಿರಬೇಕು. ಇದೇ ಈ ಪರ್ಸನ್ ಬಯಸ್ತಿರೋದು ಅಂತ ಕಾಣಿಸ್ತಿದೆ. ಸೊ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಗುಡ್ ಆನ್ ದ ರೈಟ್ ಟೈಮ್ ಗೈಸ್. ಸೊ ಟೇಕ್ ಕೇರ್. ಥ್ಯಾಂಕ್ ಯು. Now I'll just go for Tula Rashi. Okay.
ನೋಡೋಣ ತುಲಾ ರಾಶಿರವರಿಗೆ ಏನು ಕಾರ್ಡ್ ಬರುತ್ತೆ ಅಂಥೇಳಿ. ಓಕೆ, 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನಿಮಗಾಗಿ. ಸೊ ಗೈಸ್, ಈ ವೀಕಲ್ಲಿ ಸ್ಪೆಷಲಿ ಎಕ್ಸ್ಪೆನ್ಸ್ ಏನೇನಿದೆ ನಿಮ್ಮದು ಸ್ವಲ್ಪ ನೀವು ನಿಮ್ಮ ಮೇಲೆ ಆಗಿರಲಿ ಅಥವಾ ನಿಮ್ಮ ಪರ್ಸನಿಗೆ ಏನಾದರೂ ತುಂಬ ಕೊಡಿಸೋದು ಮಾಡ್ತಾ ಇದ್ದೀರಾ ಅಂದರೆ ಈಗ ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಐ ಥಿಂಕ್ ಯು ಹ್ಯಾವ್ ಲಾಸ್ ಸೋ ಮಚ್ ಆಫ್ ಮನಿ ಅಂತ ಕಾಣಿಸ್ತಿದೆ. ದುಡ್ಡು ಸಹ ಜಾಸ್ತಿ ನೀವು ಇದು ಮಾಡ್ಕೊಂಡಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಫ್ಯಾಮಿಲಿಯಲ್ಲೂ ಸಹ ನಿಮ್ಗೇನೋ ಪ್ರಾಬ್ಲಮ್ಸ್ ನಡೀತಾ ಇದೆ, ಅದನ್ನು ಸಾಲ್ವ್ ಮಾಡ್ಬೇಕಂತಿದ್ದೀರಾ. ಸೊ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಕಮ್ಯುನಿಕೇಷನ್ ಈ ವೀಕಲ್ಲಿ ನಡೆಯೋದಿಲ್ಲ ಅಂತ ಕಾಣಿಸ್ತಿದೆ. ಆ್ಯಂಡ್ ಯು ಆರ್ ಮೋರ್ ಇನ್ ಟು ಫೋಕಸಿಂಗ್ ಆನ್ ಯೋರ್ ಕರಿಯರ್, ಮನಿ, ಕೆಲಸ, ಅದು ಇದು ಅಂತಲೇ ತುಂಬ ಬ್ಯುಸಿ ಇರ್ತೀರಾ. ಐ ಥಿಂಕ್ ಓವರ್ ಆಲ್ ನೈಟ್ ಎಲ್ಲ ನೀವು ವರ್ಕ್ ಮಾಡೋ ಒಂದು ಚಾನ್ಸಸ್ ಕಾಣಿಸ್ತಿದೆ ಈ ವೀಕಲ್ಲಿ. ಬಟ್ ನಿಮ್ಮ ಲವ್ ಲೈಫಲ್ಲಿ ನನಗೆ ಯಾಕೋ ಥರ್ಡ್ ಪಾರ್ಟಿ ಎನರ್ಜಿ ಬರೋ ಒಂದು ಚಾನ್ಸಸ್ಸು ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಸಮ್ ರೀಸನ್. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಲಾಸ್ ಫೀಲಿಂಗು ಇರುತ್ತೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಜೊತೆಯಲ್ಲಿ ಇದ್ರೂ ನಿಮ್ಮ ಪರ್ಸನ್ ಅಥವಾ ನೀವು ಒಂಥರ ಹ್ಯಾಪಿ ಫೀಲ್ ಮಾಡ್ತಾ ಇಲ್ಲ. ಸೊ ಇನ್ನು ವೆನ್ ವಿ ಆರ್ ನಾಟ್ ಫೀಲಿಂಗ್ ಹ್ಯಾಪಿ, ಆ ಟೈಮಲ್ಲಿ ಮೀಟ್ ಆಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ. ಅಥವಾ ಆ ಟೈಮಲ್ಲಿ ಯಾರ ಜೊತೆನೂ ನೀವು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಗೈಸ್. ದಿಸ್ ಈಸ್ ವಾಟ್ ಐ ಫೀಲ್. ನಾನು ಆ್ಯಕ್ಚುಲಿ ಎಂದು ಸ್ಯಾಡ್ ಫೀಲ್ ಮಾಡೋದೇ ಇಲ್ಲ ನನ್ನ ಲೈಫಲ್ಲಿ. ಐ ಆಮ್ ವೆರಿ ಹ್ಯಾಪಿ ಸೋಲ್. ಬಟ್ ಸ್ಟಿಲ್ ಸಮ್ಟೈಮ್ ಟಯರ್ಡ್ ಫೀಲ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಾನು ಯಾರಿಗೂ ಮಾತಾಡೋದಿಲ್ಲ. ಓಕೆ, ವೆನ್ ಐ ಆಮ್ ಎನರ್ಜೆಟಿಕ್, ಬಿಕಾಸ್ ನನ್ನ ವೈಫ್ಸ್ ಅವರಿಗೆ ಹೋಗಬಾರ್ದು, ಟ್ರಾನ್ಸ್ಫರ್ ಆಗಬಾರ್ದು, ಅದೇ ಒಂದು ಮೇನ್ ರೀಸನ್ ಇರುತ್ತೆ. ಸೊ ದಿಸ್ ವಾಸ್ ದ ಎನರ್ಜಿ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಾವು ವೃಶ್ಚಿಕ ರಾಶಿ. ಓಕೆ, ನಾವು ಸ್ಕಾರ್ಪಿಯೋ, ನಿಮಗಾಗಿ ನೋಡೋಣ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ. So the message is 5 of Wands. Oh my god. Okay guys, no problem. I'll just guide you. ನೋಡಿ 5 of Wands ಇದೆ. ಐ ಥಿಂಕ್ ಫ್ಯಾಮಿಲಿಗಳಲ್ಲಿ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ಅಥವಾ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಜೊತೆ ತುಂಬ ಇವ್ರ ಬಗ್ಗೆ. ಓಕೆ, ಇಟ್ಸ್ ಲೈಕ್ ಕ್ಲಾಶಸ್ ಎನರ್ಜಿ ಅಂತೂ ಡೆಫಿನೆಟ್ಲಿ ಇದೆ. 5 ಆಫ್ Wands ಬಂದಿದೆ. ಐ ಥಿಂಕ್ ನೀವು ಮಾತು ಶುರು ಆಗಿದ ತಕ್ಷಣವೇ ಒಂದು ರಾಂಗ್ ವೇದಲ್ಲಿ ನೀವೇನೋ ಒಂದು ಸೆಂಟೆನ್ಸ್ನ ಯೂಸ್ ಮಾಡ್ತೀರಾ ಆ್ಯಂಡ್ ಆ ಫೈಟ್ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಗೈಸ್, ಆದಷ್ಟು ಈ ವೀಕಲ್ಲಿ ಬ್ಯುಸಿ ಇರಿ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ. ಬಿಕಾಸ್ ವೆನ್ ಯು ಆರ್ ವೆರಿ ಫ್ರೀ, ನಿಮಗೆ ಫೈಟ್ ಮಾಡಬೇಕು ಅಂತ ಅನಿಸುತ್ತೆ, ಸ್ಪೆಷಲಿ ವಿತ್ ಯುವರ್ ಲವರ್. ಐ ಡೋಂಟ್ ನೋ ವೈ ಈ ಎನರ್ಜಿ ತುಂಬ ಡೆವಲಪ್ ಆಗ್ತಿದೆ ಜನರಲ್ಲಿ. ಸೊ ಸ್ಟಾಪ್ ದಿಸ್ ಅಂತ ಹೇಳ್ತೀನಿ ಗೈಸ್. ವೃಶ್ಚಿಕ ರಾಶಿರವ್ರಿಗೆ ತುಂಬ ಆ್ಯಂಗರ್ ಬರೋ ಚಾನ್ಸಸ್ ಇದೆ ಈ ಒಂದು ವೀಕಲ್ಲಿ. ಅಥವಾ ಇವಾಗಲೂ ನಿಮಗೆ ಫೀಲ್ ಆಗ್ತಿರ್ಬೋದು, ಹೌದು ಮ್ಯಾಮ್ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಆ ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಕ್ವೆಶನ್ ಇದ್ದರೆ ಐ ವಿಲ್ ಜಸ್ಟ್ ಟೆಲ್ ಯು ಡೂ ಮೆಡಿಟೇಷನ್ ಅಂತ ಹೇಳ್ತೀನಿ ಗೈಸ್, ಬಿಕಾಸ್ ಇಟ್ ಹೆಲ್ಪ್ ಮಿ ಅ ಲಾಟ್. ಸೊ 5 ಆಫ್ Wands ಬಂದಿರೋದ್ರಿಂದ ಇನ್ನೊಂದು ಹೇಳ್ತೀನಿ, ನೀವು ಯಾರ ಜೊತೆ ಮಾತಾಡಿದ್ರೂ ಅವ್ರ ಮೇಲೂ ಕೋಪ ತೋರಿಸ್ಕೊತಾ ಇದ್ದೀರಾ ಈ ವೀಕಲ್ಲಿ. ಸೊ ಆದಷ್ಟು ಈ ವೀಕಲ್ಲಿ ಕಮ್ಯುನಿಕೇಷನ್ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ದಿಸ್ ವಿಲ್ ಹೆಲ್ಪ್ ಯು ಗೈಸ್. ಓಕೆ, ಸೊ ಇನ್ನು ನಿಮ್ಮ ಪರ್ಸನ್ ಜೊತೆನೂ ಅಷ್ಟೇ, ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ ಮಾತು ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಿದೆ. ಅಥವಾ ಅವರೇನು ಹೇಳ್ತಿದ್ದಾರೆ, ನೀವೇನು ಹೇಳ್ತಿದ್ದೀರಾ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಆಗಬೇಕು, ಅಂದರೆ ಒಂಥರ ನಾನೇ ಗೆಲ್ಲೋ ಒಂದು ಭಾವನೆ ತುಂಬ ಬರ್ತಾ ಇದೆ. ಸೊ ಈ ವೀಕಲ್ಲಿ ಆದಷ್ಟು ಕಮ್ಯುನಿಕೇಷನ್ ಮಾಡೇ ಇಲ್ಲ ಅಂದ್ರೇ ಒಳ್ಳೆಯದು. ಕಮ್ಯುನಿಕೇಷನ್ ಡೆಫಿನೆಟ್ಲಿ ನಡೆಯುತ್ತೆ, ಬಟ್ ಇಟ್ ವಿಲ್ ಗೋ ಇನ್ ಅ ರಾಂಗ್ ವೇ. ಸೊ ಆದಷ್ಟು ನಿಮ್ಮ ಪರ್ಸನ್ ಜೊತೆ ಸ್ವಲ್ಪ ಮಾತುಕತೆಯನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದು. ಅಥವಾ ಮಾತುಕತೆ ನಡೆದ್ರೂ ನಿಮಗೆ ಫೀಲ್ ಆಗಿಬಿಡುತ್ತೆ ಈಗ ಜಗಳ ಆಗ್ಬೋದು ಅಂತ. ಸೊ ಆಗ ಆ ಮೂಮೆಂಟಲ್ಲಿ ನೀವೇ ನಾರ್ಮಲ್ ಆಗಿಬಿಡಿ, ನೀವೇ ಸೈಲೆಂಟ್ ಆಗಿಬಿಡಿ. ಓಕೆ, ಬಿಕಾಸ್ ಎನರ್ಜೀಸ್ ಆರ್ ಲೈಕ್ ದ್ಯಾಟ್. ಸೊ ತುಂಬ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್. ಓಕೆ, ಥ್ಯಾಂಕ್ ಯು ಗೈಸ್. ಓಕೆ, ಧನು ರಾಶಿ ನೋಡೋಣ. ಧನು ರಾಶಿರವರಿಗಾಗಿ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಓಕೆ, ಐಮ್ ಗೆಟಿಂಗ್ ಅ ಕಾರ್ಡ್ ಆಫ್ 10 ಆಫ್ ಕಪ್ಸ್. ವಾವ್, ಬ್ಯೂಟಿಫುಲ್ ಕಾರ್ಡ್ ಗೈಸ್. ನಿಮಗಾಗಿ ತುಂಬ ಒಳ್ಳೆ ಕಾರ್ಡ್ ಬಂದಿದೆ. ಐ ಥಿಂಕ್ ಈ ಒಂದು ವೀಕಲ್ಲಿ ತುಂಬ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ ನೀವು. ಓಕೆ, ತುಂಬ ಗೇನಿಂಗ್ ಎನರ್ಜಿ ಇದೆ. ನಾಲೆಡ್ಜ್ ಗೇನ್ ಮಾಡ್ತಾ ಇರ್ಬೋದು, ರಿಲೇಷನ್ಶಿಪ್ನ ಹೀಲಿಂಗ್ ಮಾಡ್ತಿರ್ಬೋದು, ಅಥವಾ ಮ್ಯಾರೇಜ್. 10 ಆಫ್ ಕಪ್ಸ್ ಆಲ್ಸೋ ರಿಪ್ರೆಸೆಂಟ್ ಮ್ಯಾರೇಜ್. ಸೊ ಮ್ಯಾರೇಜ್ ಕೂಡ ಆಗ್ತಾ ಇದೆ ಕೆಲವೊಬ್ಬರಿಗೆ, ಪ್ರಪೋಸಲ್ಸ್ ಬರ್ತಾ ಇರ್ಬೋದು. ಅಥವಾ ನೀವು ನಿಮ್ಮ ಪರ್ಸನ್ ತುಂಬ ಟೈಮಿಂದ ಮೀಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಮೀಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್
ಯಾರಾದರೂ ಪ್ರೆಗ್ನೆನ್ಸಿ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಅದು ಸಹ ನೀವು ಕೇಳಬಹುದು. ಆ್ಯಂಡ್ 10 ಆಫ್ ಕಪ್ಸ್ ಈಸ್ ಅ ಫುಲ್ ಲೈಕ್ ಫ್ಯಾಮಿಲಿ ಟೈಮಿಂಗ್ ಅಂತಲೂ ಹೇಳ್ತೀವಿ ಈ ಕಾರ್ಡಲ್ಲಿ. ಸೊ ನಿಮ್ಮ ಪರ್ಸನ್ ಜೊತೆ ನೀವು ತುಂಬ ಫ್ಯಾಮಿಲಿ ಥರ ಒಂದು ಫೀಲ್ ಇರುತ್ತೆ ಈ ವೀಕಲ್ಲಿ ಅಂತ ಹೇಳ್ಬೋದು. ಕಮ್ಯುನಿಕೇಷನ್ನು ತುಂಬ ಚೆನ್ನಾಗಿ ನಡೆಯುತ್ತೆ, ಎಲ್ಲೋ ಹೋಗೋ ಪ್ಲ್ಯಾನಿಂಗ್ ಮಾಡಬಹುದು. ಸೊ ದಿಸ್ ವೀಕ್ ಈಸ್ ಯುವರ್ಸ್ ಅಂತ ಹೇಳ್ತೀನಿ. ಎಂಜಾಯ್ ಮಾಡಿ. ಆ್ಯಂಡ್ ಆದಷ್ಟು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ರೂ ಯು ಕ್ಯಾನ್ ಡೆಫಿನೆಟ್ಲಿ ಗೋ, ಬಿಕಾಸ್ ಈ ಕಾರ್ಡ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಹ್ಯಾವ್ ವೆರಿ ಗುಡ್ ಮೆಮೊರೀಸ್ ಅಂತ ಹೇಳ್ತೀನಿ. ಒಳ್ಳೆ ನೆನಪುಗಳನ್ನು ಕ್ರಿಯೇಟ್ ಮಾಡ್ಬೋದು ನೀವು. ಆ್ಯಂಡ್ ಕಮ್ಯುನಿಕೇಷನ್ನು ಸಹ ಅಷ್ಟೇ, ಒಳ್ಳೆ ಒಂದು ಕಮ್ಯುನಿಕೇಷನ್ ಥರ ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್, ಥ್ಯಾಂಕ್ ಯು. ಸೊ ನಾವು ಐ ಆಮ್ ಕಮಿಂಗ್ ಫಾರ್ ಮಕರ. ಓಕೆ, ಮಕರ ರಾಶಿರವರಿಗಾಗಿ ಏನು ಕಾರ್ಡ್ ಬರುತ್ತೆ ನೋಡೋಣ. ಓಕೆ, ಸೊ ನಿಮಗಾಗಿ ಬರ್ತಾ ಇದೆ ವಾವ್ ಅಗೇನ್ ಅ ಬ್ಯೂಟಿಫುಲ್ ಕಾರ್ಡ್. ಮ್ಯಾಜಿಷಿಯನ್ ಬಂದಿದೆ ಗೈಸ್. ಸೊ ಡೆಫಿನೆಟ್ಲಿ ಈ ಒಂದು ವೀಕಲ್ಲಿ ಯು ಆರ್ ಅಟ್ರ್ಯಾಕ್ಟಿಂಗ್, ಯು ಆರ್ ಮ್ಯಾನಿಫೆಸ್ಟಿಂಗ್ ಮೆನಿ ಥಿಂಗ್ಸ್. ದುಡ್ಡು, ಲವ್ ಆ್ಯಂಡ್ ಬೇರೆ ಏನೇನಿದೆ ಎಲ್ಲದರಲ್ಲೂ ನಿಮ್ಮ ಒಂದು ಹೆಲ್ತ್ ಆಗಿರಲಿ, ಅಥವಾ ನಿಮ್ಮ ಡ್ರೀಮ್ಸ್, ನಿಮ್ಮ ಕೆಲಸ ಆಗಿರಲಿ, ಅಥವಾ ನೀವೇನು ಡಿಸಿಷನ್ಸ್ ತೊಗೋತಾ ಇದ್ದೀರಾ, ಯು ಆರ್ ಡೂಯಿಂಗ್ ಮ್ಯಾಜಿಕ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್ ಕಾರ್ಡ್. ಈವನ್ ನಿಮ್ಮ ಪರ್ಸನ್ ಜೊತೆನೂ ಅಷ್ಟೇ ನೀವು ಒಳ್ಳೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಕಮಿಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈವನ್ ಯು ಆರ್ ವೆರಿ ಬ್ಯುಸಿ, ಬಟ್ ಸ್ಟಿಲ್ ನೀವು ಟೈಮ್ ತೆಗಿತಾ ಇದ್ದೀರಾ ಟು ಯುವರ್ ಪರ್ಸನ್ ಅಂತ ಹೇಳ್ಬಹುದು. ಲಾಟ್ಸ್ ಆಫ್ ಮನಿ ಯು ಆರ್ ಅಟ್ರ್ಯಾಕ್ಟಿಂಗ್ ಆ್ಯಂಡ್ ಯು ಆರ್ ಗಿಫ್ಟಿಂಗ್ ಸಮಥಿಂಗ್ ಟು ಯುವರ್ ಪರ್ಸನ್, ಅಥವಾ ನೀವು ನಿಮ್ಮ ಪರ್ಸನ್ಗೆ ಏನೋ ಗಿಫ್ಟ್ ಮಾಡ್ತಿರ್ಬೋದು. ಆಮೇಲೆ ನೀವು ಇಬ್ಬರು ಸ್ಟೂಡೆಂಟ್ಸ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಗೆಟಿಂಗ್ ಗುಡ್ ರಿಸಲ್ಟ್ಸ್ ಆರ್ ಸಮಥಿಂಗ್ ಲೈಕ್ ಎಜುಕೇಷನಲ್ಲೂ ಸಹ ನೀವೇನೋ ಒಂದು ಸಕ್ಸಸ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಅಂದರೆ ಇಟ್ಸ್ ಅ ಬೆಸ್ಟ್ ಕಾರ್ಡ್ ಗೈಸ್. ಈ ವೀಕಲ್ಲಿ ನೀವು ಏನೇನು ಅನ್ಕೋತಿದ್ದೀರಾ ಅವೆಲ್ಲ ಆಗೋ ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ ಒಂದು ಪಾಸಿಟಿವಿಟಿನ ಹೀಗೆ ಕಂಟಿನ್ಯೂ ಇಟ್ಕೊಳ್ಳಿ. ಡೆಫಿನೆಟ್ಲಿ ಗೈಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಯು ಇನ್ ದಿಸ್ ವೀಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾವು ಐ ಆಮ್ ಕಮಿಂಗ್ ಫಾರ್ ಅಕ್ವೇರಿಯಸ್. ಕುಂಭ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ. ಓಕೆ, ಓಕೆ, 7 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ಒಂದು ವೀಕಲ್ಲಿ ನೀವು ತುಂಬ ಕೆಲಸಗಳ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅಥವಾ ತುಂಬ ಪರ್ಸನ್ಗಳ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅಥವಾ ಯು ಆರ್ ಗೆಟ್ಟಿಂಗ್ ಡೈವರ್ಟ್, ನಿಮ್ಮ ಮೈಂಡ್ ಡೈವರ್ಟ್ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಲೈಕ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಿಮ್ಮ ಕ್ವೀನ್ ಇದ್ದಾರೆ ನೀವು, ಬಿಕಾಸ್ ಯು ಆರ್ ಆಲ್ರೆಡಿ ಕನೆಕ್ಟೆಡ್, ಬಟ್ ಸ್ಟಿಲ್ ನಿಮ್ಮ ಎನರ್ಜಿ ಎಲ್ಲೋ ಒಂದು ಕಡೆನೂ ಸಹ ಡೈವರ್ಟ್ ಆಗ್ತಾ ಇದೆ, ಅಥವಾ ತುಂಬ ಜನ ಕಡೆ ಡೈವರ್ಟ್ ಆಗ್ತಿದೆ, ಬಟ್ ಯು ಆರ್ ನಾಟ್ ಸೆಲೆಕ್ಟಿಂಗ್ ಎನಿ ಒನ್. ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದು ಕ್ವೀನ್ ಇದ್ದಾರೆ, ಅವ್ರನ್ನ ನೀವು ಆಪ್ಷನ್ ಥರ ನೋಡ್ತಾ ಇದ್ದೀರಾ ಈಗ ಎಲ್ಲೋ ಒಂದು ಕಡೆ, ಅಥವಾ ನಿಮ್ಮ ಇಂಟ್ರೆಸ್ಟ್ ಇನ್ನೂ ಬೇರೆಯವ್ರ ಮೇಲೆ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ ಈ ವೀಕಲ್ಲಿ. ಬಿಕಾಸ್ ದಿಸ್ ಈಸ್ ಅ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ ರೀಡಿಂಗ್. ಸೊ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಗೈಸ್, ಐ ಥಿಂಕ್ ಎಲ್ಲೋ ಒಂದು ಕಡೆ ಚೂಸಿ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ನಿಮಗೆ ತುಂಬ ಪ್ರಪೋಸಲ್ಸ್ ಬರ್ತಿರ್ಬೋದು, ಮನೆ ಕಡೆಯಿಂದ ಆಗಿರಲಿ, ಅಥವಾ ನಿಮ್ಮ ಡೈರೆಕ್ಟ್ ನಿಮಗೆ ಪ್ರಪೋಸಲ್ಸ್ ಬರ್ತಿರ್ಬೋದು. ಯು ಆರ್ ಗೆಟ್ಟಿಂಗ್ ಲಾಟ್ಸ್ ಆಫ್ ಅಪಾರ್ಚುನಿಟಿ ಇನ್ ರಿಲೇಷನ್ಶಿಪ್ ಅಂತ ಕಾಣಿಸ್ತಿದೆ, ಬಟ್ ನಿಮಗೆ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಐ ಡಿಸರ್ವ್ ಇಷ್ಟೆಲ್ಲ ನನಗೆ ಇದು ಆಗ್ತಾ ಇದೆ. ಸೊ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ ಲೈಕ್ ವಾಟ್ ಯು ಶುಡ್ ಡೂ ಆ್ಯಂಡ್ ಆಲ್. 7 ಆಫ್ ಕಪ್ಸ್ ಇನ್ನೊಂದು ಏನು ತೋರಿಸುತ್ತೆ, ಈ ವೀಕಲ್ಲಿ ಆದಷ್ಟು ರಾಂಗ್ ಪೀಪಲ್ ಜೊತೆ ನೀವು ಕನೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಬಿ ಕೇರ್ಫುಲ್ ವಿತ್ ಹೂಮ್ ಯು ಆರ್ ಸ್ಪೀಕಿಂಗ್, ವಿತ್ ಹೂಮ್ ಯು ಆರ್ ಟಾಕಿಂಗ್, ವಿತ್ ಹೋಮ್ ಚಾಟಿಂಗ್, ವಾಟ್ ಎವರ್. ಬಿ ಕೇರ್ಫುಲ್ ವಿತ್ ದ್ಯಾಟ್. ಇಲ್ಲ ಅಂದರೆ ಮತ್ತೆ ನೀವು ಏನಾದರೂ ಒಂದು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ ನಿಮ್ಮ ಲೈಫಲ್ಲಿ. ಓಕೆ, ವಿಚ್ ಯು ನೆವರ್ ಡಿಡ್ ಎವರ್ ಅಂತ ಕಾಣಿಸ್ತಿದೆ. ನೆವರ್ ಡಿಡ್ ಎವರ್, ಯಾ ನೈಸ್, ನೋ ನೆವರ್ ಡಿಡ್ ಎವರ್. ಓಕೆ ಗೈಸ್, ಸೊ ದಿಸ್ ಈಸ್ ವಾಟ್ ಎನರ್ಜಿ ಐ ಆಮ್ ಗೆಟಿಂಗ್. ಆ್ಯಂಡ್ ಆಲ್ಸೋ ತುಂಬ ಇಮೋಷ್ನಲಿ ಎಲ್ಲರ ಜೊತೆ ಬೇಗ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಜೊತೆ ನೀವು ಫ್ರೀ ಇದ್ರೂ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳೋ ಕೆಲವು ಲೈಫ್ ಸಹ ನೀವು ಹೇಳ್ಬೋದು ಅಂತ ಕಾಣಿಸ್ತಿದೆ. ಸೊ ಡೋಂಟ್ ಡೂ ದ್ಯಾಟ್. ಆಮೇಲೆ ಏನಾದರೂ ಆ ಥರ ಇದ್ದರೆ ನೀವು ಡಿಸ್ಕಸ್ ಮಾಡಿ ನಿಮ್ಮ ಪರ್ಸನ್ ಜೊತೆ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಈ ಒಂದು ಎನರ್ಜಿಯಿಂದ ಇಬ್ಬರು ಲೈಫ್ ಸಹ ಕೆಟ್ಟು ಹೋಗ್ಬೋದು ಗೈಸ್. ಅದಕ್ಕೆ ಪ್ಲೀಸ್ ಬಿ ಕೇರ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Now I am coming for Meena Rashi. ಓಕೆ, ಸೊ ಮೀನ ರಾಶಿರವರಿಗಾಗಿ ನನಗೆ ಈ ಕಾರ್ಡ್ ಅಟ್ರ್ಯಾಕ್ಟ್ ಆಗ್ತಿದೆ. ದಟ್ ಈಸ್ 7 ಆಫ್ ವ್ಯಾಂಡ್ಸ್. ಯು ಟ್ರೈಯಿಂಗ್ ವೆರಿ ಹಾರ್ಡ್. ಓಕೆ, ಟ್ರೈಯಿಂಗ್ ವೆರಿ ಹಾರ್ಡ್ ಇನ್ ರಿಲೇಷನ್ಶಿಪ್, ಅಥವಾ ಬೇರೆ ಒಬ್ಬ ಪರ್ಸನ್ ಮೇಲೇನೂ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ ಇನ್ನು ತುಂಬ ಹಾರ್ಡ್ ಟ್ರೈ ಮಾಡ್ತಾ ಇದ್ದೀರಾ. ಆ ಪರ್ಸನ್ ನಿಮಗೆ ಬ್ಲಾಕ್ ಮಾಡ್ತಿರ್ಬೋದು, ಮಾತಾಡ್ತಿಲ್ಲ ಅಂತ ಕಾಣಿಸ್ತಿದೆ. ಗೆಟ್ಟಿಂಗ್ ಆ್ಯಂಗರ್. ಸಿ ಗೈಸ್, ಆ್ಯಂಗರ್ ನಮ್ಮಲ್ಲಿ ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ನಮ್ಮ ಲೈಫಲ್ಲಿ ಸ್ಯಾಟಿಸ್ಫೈ ಇಲ್ಲ ಅಂತ ಇದ್ದಾಗ ಮಾತ್ರ ನಮಗೆ ಕೋಪ ಬರೋದು. ಇದು ನೆನ್ಪಿಟ್ಕೊಳ್ಳಿ. ಸೊ ಕೋಪ ಬರೋದು ನಾರ್ಮಲ್ ಅಲ್ಲ, ಇಟ್ಸ್ ರಿಯಲಿ
ಇಟ್ಸ್ ನಾಟ್ ನಾರ್ಮಲ್. ಓಕೆ, ಐ ಥಿಂಕ್ ಹಾಂ, ಸಾರಿ, ಇಟ್ಸ್ ನಾಟ್ ಲೈಕ್, ತುಂಬ ಜನ ಅಂತಾರೆ ಕೋಪ ಬರೋದು ತುಂಬ ನಾರ್ಮಲ್ ಅಂತಾರೆ. ಸೊ ಇದು ನಾರ್ಮಲ್ ಅಲ್ಲ. ಓಕೆ, ಅದೇ ಅಂತಿದ್ದೀನಿ. ಐ ಥಿಂಕ್ ಯು ಗಾಟ್ ಇಟ್. ಓಕೆ, ಫೈನ್ ಗೈಸ್. ಸೊ 7 ಆಫ್ ವ್ಯಾಂಡ್ಸ್ ಬಂದಿದೆ ನಿಮಗೆ. ಐ ಥಿಂಕ್ ತುಂಬ ಬ್ಯುಸಿ ಇದ್ದೀರಾ ನಿಮ್ಮ ಲೈಫಲ್ಲಿ. ಶೆಡ್ಯೂಲ್ ಮಾಡಿ ಅಂತ ಹೇಳ್ತೀನಿ. ಸಿ, ಇಫ್ ಯು ಆರ್ ಗೆಟಿಂಗ್ ಅಪ್, ಓಕೆ, ಇನ್ ದಿ ಮಾರ್ನಿಂಗ್ ನೀವು ಎದ್ದೇಳ್ತೀರಾ, ಎದ್ದಿದ ತಕ್ಷಣ ನಿಮ್ಮ ಪ್ಲ್ಯಾನ್ ಶೆಡ್ಯೂಲ್ ಮಾಡಿ. ಇವತ್ತೇನು ಮಾಡಬೇಕು, ಇಷ್ಟೊತ್ತಿಗೆ ಏನು ಮಾಡಬೇಕು. ಸೊ ನಿಮ್ಮ ಲೈಫ್ ಮೇಂಟೈನ್ಡ್ ಇರುತ್ತೆ ಗೈಸ್. ದಿಸ್ ಈಸ್ ವಾಟ್ ಐ ಡೂ ಇನ್ ಮೈ ಲೈಫ್. ಬೆಳಿಗ್ಗೆ ಇವತ್ತು ಎದ್ದಿದ ತಕ್ಷಣ ನೀವು ಚಿಟ್ಸ್ ನೋಡಿಕೊಂಡು ಬರ್ಕೊಳ್ಳಿ, ಈ ಡೇ ಇವತ್ತು ಏನೇನು ಕೆಲಸ ಇದೆ ನನಗೆ. ಹೌದು ಗೈಸ್, ವೆನ್ ಯು ಆರ್ ಡಿಸಿಪ್ಲಿನ್ ವಿತ್ ಯೋರ್ ವರ್ಕ್, ದೆನ್ ಡೆಫಿನೆಟ್ಲಿ ಇಷ್ಟು ಟೆನ್ಷನ್ಸ್ ನಿಮಗೆ ಬರೋದಿಲ್ಲ. ಐ ಥಿಂಕ್ ನಿಮ್ಮ ಪರ್ಸನ್ ಜೊತೆ ಮಾತಾಡೋಷ್ಟು ಟೈಮು ನಿಮಗೆ ಸಿಗ್ತಾ ಇಲ್ಲ, ಅಥವಾ ನೀವು ಅದಕ್ಕೆ ಸಹ ನಿಮಗೆ ತುಂಬ ಕೋಪ ಬರ್ತಿದೆ ಅನಿಸ್ತಾ ಇದೆ. ಜಸ್ಟ್ ವರ್ಕ್ ಆಗ್ತಾ ಇದೆ. ಆಮೇಲೆ ಬ್ಲಾಕಿಂಗ್ ಇದೆ ಎನರ್ಜಿ, ಕಮ್ಯುನಿಕೇಷನ್ ಜಾಸ್ತಿ ಇಲ್ಲ, ಬಟ್ ಅಗ್ರೆಸಿವ್ ಎನರ್ಜಿ ತುಂಬ ಇದೆ. ಐ ಥಿಂಕ್ ಈ ವೀಕಲ್ಲಿ ನೀವು ಪದೇ ಪದೇ ನಿಮ್ಮ ಪರ್ಸನ್ ಬ್ಲಾಕ್ ಮಾಡ್ತಿದ್ದೀರಾ, ಅಥವಾ ಅವ್ರು ನಿಮ್ಮನ್ನ ಯಾರಿಗೋ ಬ್ಲಾಕ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ. ಆ್ಯಂಡ್ ನಾಟ್ ಹ್ಯಾವಿಂಗ್ ಇನಫ್ ಟೈಮ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಮ್ಮ ಹತ್ರ ತುಂಬ ಟೈಮ್ ಇದೆ, ನಾವು ಅದು ಇದು ತುಂಬ ಟೈಮ್ ಅದು ಇದರಲ್ಲಿ ಅಂತ ವೇಸ್ಟ್ ಮಾಡ್ತೀವಿ. ಸೊ ಡೋಂಟ್ ಡೂ ದ್ಯಾಟ್. ನಿಮ್ಮ ಕೆಲಸ ಇದೆನಾ, ಯು ಜಸ್ಟ್ ಕಂಪ್ಲೀಟ್ ಯುವರ್ ವರ್ಕ್ ಅಂತ ಹೇಳ್ತೀನಿ. ಸೊ ಈ ವೀಕಲ್ಲಿ ಆದಷ್ಟು ಸ್ವಲ್ಪ ಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವೇ ನೋಡ್ತಿರಾಗ ನಿಮ್ಮ ಲೈಫ್ ಒಂದು ಒಳ್ಳೆ ರೀತಿಯಿಂದ ನಡೆಯೋದು ಶುರು ಆಗುತ್ತೆ. ಓಕೆ, ಸೊ 7 ಆಫ್ ವ್ಯಾಂಡ್ಸ್ ಈಸ್ ಅ ಕಾರ್ಡ್ ಲೈಕ್ ಟೆಲ್ಲಿಂಗ್ ಮೀ ಆಲ್ಸೋ, ತುಂಬ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಡೂ ಸ್ಮಾರ್ಟ್ ವರ್ಕ್. ಈವನ್ ಇನ್ ರಿಲೇಷನ್ಶಿಪ್ ಆಲ್ಸೋ ತುಂಬ ಪರ್ಸನ್ಗೆ ಪದೇ ಪದೇ ಕಾಲ್ ಮಾಡೋದು, ಗೆಟಿಂಗ್ ಬ್ಲಾಕ್ಡ್, ಡೋಂಟ್ ಡೂ ದ್ಯಾಟ್. ಓಕೆ, ಸೊ ದಿಸ್ ಈಸ್ ವಾಟ್ ಎನರ್ಜಿ ಐ ಆಮ್ ಗೆಟಿಂಗ್ ಟಿಲ್ ನೌ. ಥ್ಯಾಂಕ್ ಯು ಸೋ ಮಚ್ ಗೈಸ್.